ಕರುನಾಡು ಟಿವಿಗೆ ಸ್ವಾಗತ. ನಾನು ಫೈಜಾನ್. ಈ ದಿನದ ಪ್ರಮುಖ ಸುದ್ದಿಗಳು. ಬಿಗ್ ಬಾಸ್ ನಲ್ಲಿ ಡಾಗ್ ಮಾಲೀಕ ಚರ್ಚೆಯಲ್ಲಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಇದೀಗ ಡಾಗ್ ಸತೀಶ್ ಹೆಸರಿನ ವ್ಯಕ್ತಿ ಹೆಚ್ಚು ಗಮನ ಸೆಳೆದಿದ್ದಾರೆ. ಅವರು ಖ್ಯಾತ ಡಾಗ್ ಬ್ರೀಡರ್ ಆಗಿದ್ದು ತಮ್ಮ ಕಾರ್ಡಬಮ್ಸ್ ಕೆನಲ್ಸ್ ಮೂಲಕ ದುಬಾರಿ ನಾಯಿಗಳ ವ್ಯಾಪಾರ ಮಾಡುತ್ತಾರೆ. ಅವರ ಬಳಿ 100 ಕೋಟಿ ಮೌಲ್ಯದ ವಿಶಿಷ್ಟ ಶ್ವಾನವೊಂದು ಇದ್ದು ಬಿಗ್ ಬಾಸ್ಗೆ ಸೇರಿದ್ದಕ್ಕಾಗಿ 25 ಲಕ್ಷ ರೂಪಾಯಿ ಮೌಲ್ಯದ ಬಟ್ಟೆ ಖರೀದಿಸಿದ್ದಾರೆ. ಮೈಸೂರಿನಲ್ಲಿ ಬಾಲಕಿಯರ ವೇಷವಾಟಿಕೆ ಆರೋಪ. ಮೈಸೂರು ನಗರದಲ್ಲಿ ಶೋಭಾ ಮತ್ತು ತುಳಸಿ ಕುಮಾರ್ ಎಂಬ ಇಬ್ಬರನ್ನು ಪೊಲೀಸರು ಬಂಧಿಸಿದ್ದಾರೆ. ಅವರು 12 ರಿಂದ 13 ವರ್ಷದ ಬಾಲಕಿಯರನ್ನು ವೇಶ್ಯಾವಾಟಿಕೆಗೆ ತಳ್ಳುತ್ತಿದ್ದಾರೆ ಎಂದು ಆರೋಪಿಸಲಾಗಿದೆ. ದೈಹಿಕ ಸಂಬಂಧಕ್ಕಾಗಿ 20 ಲಕ್ಷ ರೂಪಾಯಿ ತನಕ ಬೇಡಿಕೆ ಇಡಲಾಗುತ್ತಿತ್ತು. ಒಡನಾಡಿ ಸಂಸ್ಥೆಯ ಮಾಹಿತಿ ಆಧರಿಸಿ ಪೊಲೀಸರು ದಾಳಿ ನಡೆಸಿ ಬಾಲಕಿಯರನ್ನು ರಕ್ಷಿಸಿದ್ದಾರೆ. ಏಷ್ಯಾ ಕಪ್ ಗೆದ್ದು ಟೀಂ ಇಂಡಿಯಾ ವಿಜಯೋತ್ಸವ. ಟೀಂ ಇಂಡಿಯಾ ಪಾಕಿಸ್ತಾನವನ್ನು 5 ವಿಕೆಟ್ಗಳಿಂದ ಸೋಲಿಸಿ ಏಷ್ಯಾ ಕಪ್ ಕಿರೀಟವನ್ನು ಗೆದ್ದಿದೆ. ಟಾಪ್ ಆರ್ಡರ್ ಶೀಘ್ರದಲ್ಲಿ ಔಟ್ ಆದರೂ ತಿಲಕ್ ವರ್ಮಾ ಮತ್ತು ಶಿವಂ ದುಬೆ ಉತ್ತಮ ಆಟವಾಡಿ ತಂಡವನ್ನು ಗೆಲುವಿಗೆ ಕರೆದೊಯ್ದರು. ರಿಕು ಸಿಂಗ್ ಕೊನೆಗೆ ಬೌಂಡರಿ ಬಾರಿಸಿ ಜಯ ಸೃಷ್ಟಿಸಿದ್ದಾರೆ. ಪ್ರಧಾನಿ ಮಂತ್ರಿ ಮೋದಿ ಕೂಡ ಟೀಂ ಇಂಡಿಯಾವನ್ನು ಅಭಿನಂದಿಸಿದ್ದಾರೆ. ನಕಲಿ ಚಿನ್ನ ಮಾರಾಟ ಗ್ಯಾಂಗ್ ಬಂಧನ. ಬೆಂಗಳೂರು ಹೊರವಲಯದ ಹೊಸಕೋಟೆಯಲ್ಲಿ ನಕಲಿ ಚಿನ್ನ ಮಾರಾಟ ಮಾಡುತ್ತಿದ್ದ 4 ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಅವರು ವಿಡಿಯೋ ಮೂಲಕ ನಕಲಿ ಚಿನ್ನ ತೋರಿಸಿ ನಂಬಿಕೆ ಮೂಡಿಸಿ ಲಕ್ಷಾಂತರ ರೂಪಾಯಿ ಲೂಟಿ ಮಾಡಿದ್ದಾರೆ. 65 ಲಕ್ಷ ನಗದು, 5 ಕೆಜಿ ನಕಲಿ ಚಿನ್ನ ಹಾಗೂ 1 ಕಾರು ವಶಪಡಿಸಿಕೊಳ್ಳಲಾಗಿದೆ. ಆರೋಪಿಗಳು ಕೌಶಲ್ಯದಿಂದ ಗ್ರಾಮೀಣ ಪ್ರದೇಶದ ಜನರನ್ನು ಗುರಿಯಾಗಿಸಿದ್ದಾರೆ. ಡಿಕೆ ಶಿವಕುಮಾರ್ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿ ವಾಗ್ದಾಳಿ. ಬಿಡದಿ ಟೌನ್ಶಿಪ್ ವಿರೋಧಿಸಿ ರೈತ ರ್ಯಾಲಿಯಲ್ಲಿ ಎಚ್.ಡಿ. ಕುಮಾರಸ್ವಾಮಿರವರು ಡಿಕೆ ಶಿವಕುಮಾರ್ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ರೈತ ಭೂಮಿ ಕಬಳಿಸಿರುವ ಆರೋಪ ಮಾಡಿದ್ದು ಡಿಕೆ ಶಿವಕುಮಾರ್ ಜೈಲಿಗೆ ಹೋಗುವ ದಿನ ದೂರವಿಲ್ಲ ಕೂಡ ಎಂದು ಹೇಳಿದ್ದಾರೆ. ತಮ್ಮ ಕುಟುಂಬದ ವಿರುದ್ಧ ಪಿತೂರಿ ನಡೆಸಿದ ಆರೋಪವನ್ನು ಕೂಡ ಅವರು ಮಾಡಿದ್ದಾರೆ. ರೈತರ ಪರವಾಗಿ ನಿಂತಿರುವುದಾಗಿ ತಮ್ಮನ್ನು ತಾವೇ ತಿಳಿಸಿದ್ದಾರೆ. ಇದಾಗಿತ್ತು ಈ ದಿನದ ಪ್ರಮುಖ ಸುದ್ದಿಗಳು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಕರುನಾಡು ಟಿವಿ. ಸಾಟಿ ಇಲ್ಲದ ಸುದ್ದಿ ನಮ್ಮ ಗುರಿ. ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಐಕಾನ್ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ. ಶೇರ್ ಮಾಡೋದು ಮಾತ್ರ ಮರಿಬೇಡಿ.